ವೀಕ್ಷಕರೇ, ನಾನಿವತ್ತು ರಾಮನ ಟಾಪಿಕ್ ಇಂದ ಡಿವಿಯೇಷನ್ ತಗೊಂಡು ಭಾರತದ ಒಂದು ಇತಿಹಾಸ ಪುಟವನ್ನ ಆರಿಸ್ಕೊಂಡು ಬಂದಿದ್ದೀನಿ. ಭಾರತದ ಈ ರಾಜ 18 ವಯಸ್ಸಿನಲ್ಲೇ ರಾಜ್ಯದ ಆಳ್ವಿಕೆಯನ್ನ ಶುರು ಮಾಡ್ತಾನೆ. ಇವನಿಗೆ 360ಕ್ಕೂ ಹೆಚ್ಚು ಪತ್ನಿಯರು, 80ಕ್ಕೂ ಹೆಚ್ಚು ಮಕ್ಕಳು, ಜೊತೆಗೆ 27 ರೋಲ್ಸ್ ರಾಯ್ಸ್ ಕಾರನ್ನು ಕೂಡ ಇಟ್ಕೊಂಡಿದ್ದ. ಯಾರೀ ರಾಜ? ಈ ರಾಜನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಇತಿಹಾಸದ ಪುಟದಲ್ಲಿ ನಾನು ಮಾತಾಡ್ತಿರೋದು ಮಹಾರಾಜ ಭೂಪೇಂದರ್ ಸಿಂಗ್ ಅವರ ಬಗ್ಗೆ. ಇವರು ಹುಟ್ಟಿದ್ದು 12 ಅಕ್ಟೋಬರ್ 1891 ಪಟಿಯಾಲದ ಮೋತಿಬಾಗ್ ಅರಮನೆಯಲ್ಲಿ. ಈಗ ಅದು ಪಂಜಾಬ್, ಆಗ ಬ್ರಿಟಿಷ್ ಇಂಡಿಯಾ ಆಗಿತ್ತು. ಇವರು ಪಟಿಯಾಲದ 8ನೇ ಮಹಾರಾಜ. ಒಟ್ಟು ಪಟಿಯಾಲವನ್ನು ಆಳ್ವಿಕೆ ಮಾಡಿದ್ದು 9 ಮಹಾರಾಜರು ಮಾತ್ರ. ಇದರಲ್ಲಿ ಮೊದಲನೆಯವರು ಬಾಬಾ ಅಲಾ ಸಿಂಗ್. ಇವರ ಆಳ್ವಿಕೆ 1695 ಅಲ್ಲಿ ಶುರುವಾದದ್ದು. ಪಟಿಯಾಲವನ್ನು ಮೊದಲು ಅಲಾದಿ ಪಟ್ಟಿ ಅಂತ ಕರೀತಿದ್ರು. ಭೂಪೇಂದರ್ ಸಿಂಗ್ ಅವರ ತಂದೆ ಪಟಿಯಾಲದ ಮಹಾರಾಜ ರಾಜೇಂದರ್ ಸಿಂಗ್ I ಹಾಗೂ ತಾಯಿ ಜಾಸ್ಮರ್ ಕೌರ್. 9ನೇ ವಯಸ್ಸಿನಲ್ಲಿ ಇವರು ತಮ್ಮ ತಂದೆಯನ್ನ ಕಳ್ಕೊತಾರೆ. 1 ಅಕ್ಟೋಬರ್ 1909 ರಂದು ಇವರ 18ನೇ ಹುಟ್ಟುಹಬ್ಬದ ಸ್ವಲ್ಪ ಸಮಯದ ಮೊದಲು ಇವರು ಭಾಗಶಃ ಅಧಿಕಾರವನ್ನು ತೆಗೆದುಕೊಳ್ಳುವವರೆಗೂ ರೇಜೆನ್ಸಿಯ ಕೌನ್ಸಿಲ್ ಇವರ ಹೆಸರಿನಲ್ಲಿ ಆಳ್ವಿಕೆ ನಡೆಸಿತು. ಇವರು ಗೌರವ ಲೆಫ್ಟಿನೆಂಟ್ ಕರ್ನಲ್ ಆಗಿ ಮೊದಲ ವಿಶ್ವ ಯುದ್ಧದಲ್ಲಿ ಫ್ರಾನ್ಸ್, ಬೆಲ್ಜಿಯಂ, ಇಟಲಿ ಮತ್ತು ಪ್ಯಾಲೆಸ್ಟೈನ್ ಜನರಲ್ ಸ್ಟಾಫ್ನಲ್ಲಿ ಸೇವೆ ಸಲ್ಲಿಸಿದ್ರು ಮತ್ತು 1918 ರಲ್ಲಿ ಗೌರವ ಮೇಜರ್ ಜನರಲ್ ಮತ್ತು 1931 ರಲ್ಲಿ ಗೌರವ ಲೆಫ್ಟಿನೆಂಟ್ ಜನರಲ್ ಆಗಿ ಸೇವೆ ಸಲ್ಲಿಸಿದ್ರು. ಇವರು ಲೀಗ್ ಆಫ್ ನೇಷನ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದರು. 1925 ರಲ್ಲಿ ಮತ್ತು 1926 ಹಾಗೂ 1938 ರ ನಡುವೆ 10 ವರ್ಷಗಳ ಕಾಲ ಇಂಡಿಯನ್ ಚೇಂಬರ್ ಆಫ್ ಪ್ರಿನ್ಸಸ್ ಚಾನ್ಸಲರ್ ಆಗಿದ್ರು. ಇವರು 1910 ರಲ್ಲಿ ಯುನೈಟೆಡ್ ಕಿಂಗ್ಡಮ್ನಿಂದ ವಿಮಾನವನ್ನು ಖರೀದಿಸಿದ ಮೊದಲ ಭಾರತೀಯ ವ್ಯಕ್ತಿಯಾಗಿದ್ರು. ಇದಕ್ಕೆ ಪಟಿಯಾಲದಲ್ಲಿ ಏರ್ ಸ್ಟ್ರಿಪ್ ಅನ್ನು ಕೂಡ ನಿರ್ಮಿಸಿದ್ದರು. ಇವರು ಪಟಿಯಾಲದಲ್ಲಿ ಕಾಳಿ ದೇವಾಲಯ ಮತ್ತು ಚೈಲ್ಡ್ ವ್ಯೂ ಪ್ಯಾಲೇಸ್ ಸೇರಿದಂತೆ ಶಿಮ್ಲಾದಲ್ಲಿ ಈಗ ಮುಖ್ಯಮಂತ್ರಿ ಇರುವಂತಹ ದಿಟ್ಟ ವಾಸ್ತುಶಿಲ್ಪದ ವಿನ್ಯಾಸಗಳೊಂದಿಗೆ ಕಟ್ಟಡಗಳ ನಿರ್ಮಾಣಕ್ಕೆ ಹೆಸರುವಾಸಿಯಾಗಿದ್ರು. ಇವರು ವರ್ಲ್ಡ್ ವಾರ್ನಲ್ಲಿ ಭಾಗಿಯಾಗಲು ಹೋದಾಗ ಅಲ್ಲಿನ ರೈಲ್ವೆ ಹೌಲಿಟ್ಜರ್ ಎಂಬ ಒಂದು ರೈಲ್ವೆ ಗನ್ನ ನೋಡ್ತಾರೆ. ಅಂದ್ರೆ ಒಂದು ಸಿಂಗಲ್ ಕೋಚ್ಗೆ ಈ ಹೆವಿ ಗನ್ನ ಅಟ್ಯಾಚ್ ಮಾಡಿರ್ತಾರೆ. ಸೊ ಇವರು ಮೋನೋರೈಲ್ ಕಾನ್ಸೆಪ್ಟ್ನ ಟ್ರಾನ್ಸ್ಪೋರ್ಟ್ಗೆ ಬಳಸಬಹುದು ಅಂತ ಯೋಚಿಸಿ ವಿಶಿಷ್ಟವಾದ ಮೋನೋರೈಲ್ ವ್ಯವಸ್ಥೆಯನ್ನ ಶುರು ಮಾಡ್ತಾರೆ. ಇವರು ಬಹುದೊಡ್ಡ ಕ್ರಿಕೆಟ್ ಆಟಗಾರ. ಕ್ರಿಕೆಟ್ ಫೀಲ್ಡ್ ನಲ್ಲಿ ಬಹಳಷ್ಟು ಸಾಧನೆಗಳನ್ನ ಮಾಡಿದ್ದಾರೆ. ಬನ್ನಿ ಅದರ ವಿವರವನ್ನ ತಿಳ್ಕೊಳ್ಳೋಣ. ಇವರು 1911 ರಲ್ಲಿ ಇಂಗ್ಲೆಂಡ್ಗೆ ಭೇಟಿ ನೀಡಿದ ಭಾರತೀಯ ಕ್ರಿಕೆಟ್ ತಂಡದ ನಾಯಕರಾಗಿದ್ರು ಮತ್ತು 1915 ಹಾಗೂ 1937 ರ ನಡುವೆ 27 ಪ್ರಥಮ ದರ್ಜೆ ಕ್ರಿಕೆಟ್ ಪಂದ್ಯಗಳಲ್ಲಿ ಆಡಿದ್ದಾರೆ. 1926-27 ಋತುವಿನಲ್ಲಿ ಇವರು ಮೆರಿಲ್ಬೋರ್ನ್ ಕ್ರಿಕೆಟ್ ಕ್ಲಬ್ ಸದಸ್ಯರಾಗಿ ಆಡಿದ್ದಾರೆ. ಇವರು 1932 ರಲ್ಲಿ ಇಂಗ್ಲೆಂಡ್ನ ಮೊದಲ ಟೆಸ್ಟ್ ಪ್ರವಾಸದಲ್ಲಿ ಭಾರತದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಬರೀ ಕ್ರಿಕೆಟ್ ಮಾತ್ರ ಅಲ್ಲ, ಪಟಿಯಾಲದಲ್ಲಿ ಮೊದಲನೇ ಬ್ಯಾಂಕ್ ಅನ್ನ ಸ್ಥಾಪಿಸಿದವರು ಕೂಡ ಇವರೇ. 1917 ನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಲವನ್ನ ಸ್ಥಾಪಿಸ್ತಾರೆ. ಇವರು 1926 ರಿಂದ 1931 ರವರೆಗೆ ಚೇಂಬರ್ ಆಫ್ ಪ್ರಿನ್ಸಸ್ ಚಾನ್ಸಲರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ತಮ್ಮ ಪ್ರಜೆಗಳ ಸುಧಾರಣೆಗಾಗಿ ಶ್ರಮಿಸಿದ್ದಾರೆ ಹಾಗೂ ಪಟಿಯಾಲದಲ್ಲಿ ಅನೇಕ ಸಮಾಜ ಸುಧಾರಣೆ ಕಾರ್ಯಕ್ರಮಗಳನ್ನು ಸಹ ಮಾಡಿದ್ದಾರೆ. ಇವರಿಗೆ ಅನೇಕ ದೇಶಿ ಹಾಗೂ ವಿದೇಶಿ ಬಿರುದುಗಳು ದೊರಕಿವೆ. ದೆಹಲಿ ದರ್ಬಾರ್ ಚಿನ್ನದ ಪದಕ, ಬ್ರಿಟಿಷ್ ಯುದ್ಧ ಪದಕ, ವಿಜಯ ಪದಕ, ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ದಿ ಕ್ರೌನ್ ಆಫ್ ಇಟಲಿ, ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ದಿ ಕ್ರೌನ್ ಆಫ್ ರೊಮಾನಿಯಾ, ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ದಿ ರೆಡಿಮರ್ ಆಫ್ ಗ್ರೀಸ್, ಇನ್ನೂ ಹಲವಾರು. ಇವರ ಈ ಸಾಮಾಜಿಕ ಸಾಧನೆಗಳ ಜೊತೆ ಇವರ ಲೈಫ್ ಸ್ಟೈಲ್ ಕೂಡ ಸಿಕ್ಕಾಪಟ್ಟೆ ಲಕ್ಸುರಿಯಸ್ ಆಗಿತ್ತು. ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವರ ಬಳಿ 27 ರೋಲ್ಸ್ ರಾಯ್ಸ್ ಕಾರ್ಗಳಿತ್ತು. ಫ್ರಾನ್ಸ್ ಇಂದ ಕಾರ್ಸ್ ನ ಇಂಪೋರ್ಟ್ ಕೂಡ ಮಾಡಿ ಯೂಸ್ ಮಾಡ್ತಿದ್ರು. ರೊಡಾಲ್ಫ್ ಹಿಟ್ಲರ್ನ ಭೇಟಿಯಾಗೋದೇ ಬಹಳ ಕಷ್ಟ. ಇವರಿಗೆ ಅವರನ್ನು ಭೇಟಿಯಾಗಲು 15 ನಿಮಿಷ ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು. ಇವರನ್ನು ಭೇಟಿಯಾಗೋದು ಮಾತ್ರ ಅಲ್ಲ, ಸತತ 1 ಗಂಟೆ ಇವರೊಟ್ಟಿಗೆ ಮಾತನಾಡ್ತಾರೆ. ಹಿಟ್ಲರ್ಗೆ ಇವರು ತುಂಬಾ ಇಷ್ಟ ಆಗಿ ತನ್ನ ಮೇ ಬ್ಲಾಕ್ ಕಾರ್ನ ಗಿಫ್ಟ್ ಆಗಿ ಕೊಡ್ತಾರೆ. ಭೂಪೇಂದರ್ ಸಿಂಗ್ ಅವರು ಹೆಚ್ಚಿನ ಸಮಯವನ್ನು ಮಲಗುವುದು, ಬ್ರ್ಯಾಂಡಿ ಕುಡಿಯುವುದು, ಇಸ್ಪಿಟ್ ಆಡುವುದು ಮತ್ತು ಶೂಟಿಂಗ್ ನಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರು. ಕಾಲಾನಂತರದಲ್ಲಿ ಮಹಾರಾಜರು, ವೈದ್ಯರು, ಕಲಾವಿದರು ಮತ್ತು ಇತರ ವೃತ್ತಿಪರರು ಸೇರಿದಂತೆ ಪ್ರಪಂಚಾದ್ಯಂತದ ಗಣ್ಯರೊಂದಿಗೆ ಅತಿರಂಜಿತ ಪಾರ್ಟಿಗಳನ್ನು ಆಯೋಜಿಸಲು ಪ್ರಾರಂಭಿಸಿದರು. ಒಮ್ಮೆ ಇದೇ ರೀತಿ ಒಂದು ಪಾರ್ಟಿಯಲ್ಲಿ 120 ml ವಿಸ್ಕಿ ಪೆಗ್ನ ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ. ಅದನ್ನೇ ಈಗ ಪಟಿಯಾಲ ಪೆಗ್ ಅಂತ ಕರಿತೀವಿ.
ಈಗಲೂ ಇಟ್ ಈಸ್ ಅ ಪಾಪ್ಯುಲರ್ ವೇ ಆಫ್ ಮೆಜರಿಂಗ್ ಡ್ರಿಂಕ್. ಅಷ್ಟೇ ಅಲ್ಲ, ಈಗ $25 ಮಿಲಿಯನ್ ಗಿಂತಲೂ ಹೆಚ್ಚು ಬೆಲೆ ಬಾಳುವ ಪಟಿಯಾಲ ನೆಕ್ಲೆಸ್ ಕೂಡ ಇವರದ್ದೇ ಆಗಿತ್ತು. ಪ್ರಿನ್ಸ್ ಆಫ್ ವ್ಯಾಲ್ಸ್ನ ವೆಲ್ಕಮ್ ಮಾಡೋದಕ್ಕೆ 1400 ಪೀಸ್ ಡಿನ್ನರ್ ಸೆಟ್ ತರಿಸಿದ್ರು. ಅದು 1.5 ಮಿಲಿಯನ್ ಪೌಂಡ್ಸ್ ಬೆಲೆ ಬಾಳುವಷ್ಟು. ಇವರು ಡಕ್ ಶೂಟಿಂಗ್ ಆಗಿ 52 ಫೂಟ್ ಕ್ರೂಸರ್ ಅಲ್ಲಿ ಹೋಗ್ತಿದ್ರು. ಇದು ಇವರಿಗಾಗಿಯೇ ಬ್ರಿಟನ್ ಅವರು ತಯಾರಿಸಿ ಕೊಟ್ಟಿದ್ರು. ಇವರು ತಮ್ಮ ರೋಲ್ಸ್ ರಾಯ್ಸ್ ಕಾರ್ನಲ್ಲಿ ಟೈಗರ್ ಹಂಟಿಂಗ್ ಹೋಗ್ತಿದ್ರು. ಹಾಗೂ 1925 ಲಂಡನ್ನಲ್ಲಿ ಒಂದು ಪಾರ್ಟಿಗೆ ಹೋದಾಗ 30 ಸೂಟ್ಗಳನ್ನ ಇವರೇ ಬುಕ್ ಮಾಡ್ಕೋತಾರೆ. ಆಗಿನ ಕಾಲದಲ್ಲೇ ಅದು $1,000 ಅ ಡೇ. ಇವರು ವರ್ಷಕ್ಕೆ ಸುಮಾರು 13 ಲಕ್ಷ ರೆವೆನ್ಯೂನ ಜನರೇಟ್ ಮಾಡ್ತಿದ್ರು. ಹಾಗೂ ಇವರಿಗೆ 380ಕ್ಕೂ ಹೆಚ್ಚು ಪತ್ನಿಯರಿದ್ರು, 80ಕ್ಕೂ ಹೆಚ್ಚು ಮಕ್ಕಳಿದ್ರು. ಇದಾಗಿತ್ತು ಇವರ ಏಷೋ ಆರಾಮಿ ಜಿಂದಗಿಯ ವರದಿ. ಹಿಟ್ಲರ್ ಭೂಪೇಂದರ್ ಸಿಂಗ್ಗೆ ಗಿಫ್ಟ್ ಆಗಿ ಕೊಟ್ಟ ಕಾರ್ ಏನಾಯ್ತು? ಅಷ್ಟೊಂದು ಬೆಲೆ ಬಾಳುವ ಪಟಿಯಾಲ ನೆಕ್ಲೆಸ್ ಈಗ ಎಲ್ಲಿದೆ? ಭೂಪೇಂದರ್ ಸಿಂಗ್ ಅವರ 27 ರೋಲ್ಸ್ ರಾಯ್ಸ್ ಕಾರ್ ಕಲೆಕ್ಷನ್ ಈಗ ಏನಾಯ್ತು? ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ನ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ ನ ಫಾಲೋ ಮಾಡಿ. ದಿಸ್ ಇಸ್ ಸುರಭಿ ಸೈನಿಂಗ್ ಆಫ್.